ಬಳ್ಳಾರಿ, ಧಾರವಾಡ, ಚಿತ್ರದುರ್ಗದಲ್ಲಿ ದಾಳಿ, ಭ್ರಷ್ಟರ ಮನೆಯಲ್ಲಿ ನಡೆಸಿದೆ ಕಡತ ಪರಿಶೀಲನೆ. ಬೆಳ್ಳಂಬೆಳಗ್ಗೆ ಗಡಿನಾಡಿನಲ್ಲಿ ಹಲವೆಡೆ ಸಿಬಿಐ ದಾಳಿ ನಡೆಸಿದ್ದಾರೆ. ಬಳ್ಳಾರಿಯಲ್ಲಿ ರಾಜೇಂದ್ರ ಜೈನ್ ಒಡೆತನಕ್ಕೆ ಸೇರಿದ ಡೆಕ್ಕನ್ ಮೈನಿಂಗ್ ಸಿಂಡಿಕೇಟ್ ಮೇಲೆ ಸಿಬಿಐ ದಾಳಿ ನಡೆಸಿದ್ದಾರೆ. ದಾಖಲೆ ವೇಳೆ ಕೆಲವು ದಾಖಲೆ ಪತ್ರಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ಹಿಂದೆ ಕೋರ್ಟ್ ಕೂಡ ಆದೇಶ ಡೆಕ್ಕನ್ ಮೈನಿಂಗ್ ಸಿಂಡಿಕೇಟ್ ಮೇಲೆ ತನಿಖೆಗೆ ಆದೇಶಿಸಿತ್ತು. ಪಾರ್ವತಿ ನಗರದಲ್ಲಿರುವ ಕೆಎಂ ಪಾರ್ವತಮ್ಮ ಮನೆ ಮೇಲೂ ಕೂಡ ದಾಳಿ ನಡೆದಿದೆ. ಪಾರ್ವತಮ್ಮ ಎಎಂಸಿ ಕಚೇರಿಯ ಹಿಂದಿನ ಒಡತಿ. ಜೊತೆಗೆ ನೆಹರು ನಗರದಲ್ಲಿರುವ ಕೂಡ್ಲಿಗಿ ಶಾಸಕರಾದ ಬಿ ನಾಗೇಂದ್ರ ಮನೆ ಮೇಲೂ ಸಿಬಿಐ ದಾಳಿ ಮಾಡಿ ದಾಖಲೆ ಪತ್ರ ಹಾಗೂ ಒಂದು ಗನ್, ಲ್ಯಾಪ್ಟಾಪ್, 3 ಹಾರ್ಡ್ ಡಿಸ್ಕ್ ವಶಪಡಿಸಿಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಬಳ್ಳಾರಿಯಲ್ಲಿ ಜನಾರ್ದನ ರೆಡ್ಡಿ ಆಪ್ತರ ಮನೆಗಳ ಮೇಲೆ, ಕಚೇರಿಗಳ ಮೇಲೆ ದಾಳಿ ನಡೀತಾನೆ ಇದೆ. ಈಗ ಶಾಸಕ ನಾಗೇಂದ್ರ ಮನೆಯಲ್ಲಿ ಇನ್ನೆಲ್ಲ ಪ್ರಮುಖ ದಾಖಲೆಗಳು ಸಿಕ್ಕಿದೆ. ಈಗ ಶ್ವೇತಾ, ಇದೀಗ ಬಂದ ಮಾಹಿತಿ ಪ್ರಕಾರ ನಾಗೇಂದ್ರ ಮನೆಯಲ್ಲಿ ಒಂದು ಗನ್ ಮತ್ತು ಒಂದು ಲ್ಯಾಪ್ಟಾಪ್, ಒಂದು 3 ಹಾರ್ಡ್ ಡಿಸ್ಕ್ ಅನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಹೇಳಲಾಗ್ತಿದೆ. ಮತ್ತು ಅವ್ರಿಗೆ ಬೇಕಾದಂತ ಕೆಲವೊಂದಿಷ್ಟು ಮಹತ್ವದ ದಾಖಲೆ ಪತ್ರಗಳನ್ನು ವಶಪಡಿಸಿಕೊಂಡು ಏನು ನಾಗೇಂದ್ರ ಅವರ ಮನೆಯಿಂದ ತಾಳೂರು ರಸ್ತೆ ಇರತಕ್ಕಂಥ ನಾಗೇಂದ್ರ ಅವರ ಒಂದು ಕಚೇರಿಗೆ ಈಗ ಆಗಮಿಸಿ ಅಲ್ಲಿ ಒಳಗಡೆ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಿದೆ. ಶ್ವೇತಾ, ಒಟ್ಟಾರೆ ಬೆಳಗ್ಗೆ ನಡೆದಂತ ದಾಳಿ ಒಂದು 5-6 ಕಡೆ ಬಳ್ಳಾರಿಯ ವಲಯದಲ್ಲಿ 5-6 ಕಡೆ ದಾಳಿ ಮಾಡೋದ್ರಿಂದ ಇವರೆಲ್ಲರೂ ರೆಡ್ಡಿಗೆ ಒಂದಲ್ಲ ಒಂದು ರೀತಿಯಿಂದ ನಂಟಿರತಕ್ಕಂತ ವ್ಯಕ್ತಿಗಳಾಗಿದ್ದು ಈಗ ಈ ಪ್ರಕರಣಕ್ಕೆ ಮಹತ್ವದ ತಿರುವು ತೆಗೆದುಕೊಂಡಿದೆ ಹೇಳಬಹುದಾಗಿದೆ. ಈ ಪ್ರಕರಣವು ಕರ್ನಾಟಕದ ಎಎಂಸಿ ಅದಿರ್ ಕಂಪನಿಗೆ ಸುಪ್ರೀಂ ಕೋರ್ಟ್ ಏನು ಸಿಬಿಐ ವಶಕ್ಕೆ ಕೊಟ್ಟಿತ್ತು. ಆ ಹಿನ್ನೆಲೆಯಲ್ಲಿ ಈ ದಾಳಿ ನಡೆದಿದೆ ಎಂದು ಹೇಳಲಾಗ್ತದೆ. ಶ್ವೇತಾ, ನರಸಿಂಹಮೂರ್ತಿ, ದಾಳಿ ನಡೆದಂತ ಸಂದರ್ಭದಲ್ಲಿ ಶಾಸಕ ನಾಗೇಂದ್ರ ಮನೆಯಲ್ಲಿದ್ರ? ಇಲ್ಲ ಶ್ವೇತಾ, ಇದೊಂದು ಪ್ರಮುಖವಾದ ಅಂಶ ಏನಂತಂದ್ರೆ ಏನು 5-6 ಕಡೆ ಇವತ್ತಿನ ದಾಳಿ ನಡೆದಂತ ವ್ಯಕ್ತಿಗಳು ಯಾರೂ ಮನೆಯಲ್ಲಿಲ್ಲ. ಮನೆ ಮತ್ತು ಕಚೇರಿ ಮೇಲೆ ಅವ್ರು ಯಾರು ಇಲ್ಲ. ಕೇವಲ ಅವರು ಬೆಂಬಲಿಗರು ಮತ್ತು ಅವ್ರ ಮನೆ ಇರತಕ್ಕಂಥ ಕೆಲ ಹೆಣ್ಮಕ್ಳು ಈ ತರ ಇದ್ರೆ ಹೊರತಾಗಿ ಅವ್ರ ಪ್ರಮುಖವಾದಂತ ಕ್ಯಾಂಡಿಡೇಟ್ಗಳು ಯಾರೂ ಮನೆಗಿಲ್ಲ. ಅವ್ರು ಇಲ್ಲದೆ ಇದ್ದಂತ ಸಮಯದಲ್ಲಿ ಅಧಿಕಾರಿಗಳು ಬಂದು ಮಾಹಿತಿಯನ್ನು ಪಡೆದಿದ್ದಾರೆ. ಬಟ್ ನಾವು ಕೂಡ ಶಾಸಕ ನಾಗೇಂದ್ರನ ಸಂಪರ್ಕ ಮಾಡೋಕೆ ಪ್ರಯತ್ನ ಮಾಡಿದಾಗ ಅವರ ಮೊಬೈಲ್ ಕೂಡ ಸ್ವಿಚ್ ಆಫ್ ಇತ್ತು. ಶ್ವೇತಾ, ಶಾಸಕ ನಾಗೇಂದ್ರ ಯಾವ ರೀತಿಯ ನಂಟು ಹೊಂದಿದ್ದಾರೆ ಜನಾರ್ದನ ರೆಡ್ಡಿ ಅವರ ಜೊತೆ? ಶ್ವೇತಾ, ನಾಗೇಂದ್ರ ಅವರು ಪ್ರಮುಖವಾಗಿ ನಾಗೇಂದ್ರ ಅವರ ರಾಜಕೀಯಕ್ಕೆ ತಂದಂತ ವ್ಯಕ್ತಿನೇ ಜನಾರ್ದನ ರೆಡ್ಡಿ ಆಗಿದ್ದಾರೆ. ಹೀಗಾಗಿ ಪರಮಾಪ್ತರಲ್ಲಿ ಒಬ್ಬರಂತ ನಾಗೇಂದ್ರ ಅವರ ಮನೆ ಮೇಲೆ ಇಂದು ದಾಳಿ ನಡೆದ ಪ್ರಮುಖ ಕಾರಣ ಅಂತಂದ್ರೆ ಜನಾರ್ದನ ರೆಡ್ಡಿಯ ಗಣಿ ವ್ಯವಹಾರದ ಏನು ರಿಸ್ಕ್ ಜಾಬ್ ಅಂತ ಏನ್ ಹೇಳ್ತಾರೆ, ಆ ರಿಸ್ಕ್ ಜಾಬ್ ಅನ್ನು ನಾಗೇಂದ್ರ ಅವರೇ ಮಾಡ್ತಿದ್ರು. ಈ ರಿಸ್ಕ್ ಜಾಬ್ ಮತ್ತು ಎಲ್ಲಾ ಏನ್ ಚೆಕ್ ಪೋಸ್ಟ್ ದಾಟಿಸೋದು ಮತ್ತು ಬೇಲಿಕೆರೆ ಬಳ್ಳಾರಿಯಿಂದ ಬೇಲಿಕೆರೆವರೆಗಂತ ಏನೇನು ಅಧಿಕಾರಿಗಳಿಗೆಲ್ಲ ಹಣ ನೀಡೋದು ಮತ್ತು ಚೆಕ್ ಪೋಸ್ಟ್ ದಾಟಿಸೋದು ಈ ರೀತಿಯಾದಂತ ಕೆಲಸಗಳೆಲ್ಲ ನಾಗೇಂದ್ರ ಮತ್ತು ಆತನ ಬೆಂಬಲಿಗರು ಕೆಲಸ ಮಾಡ್ತಿದ್ರು. ಇದು ಒಂದೇನಂದ್ರೆ ಜನಾರ್ದನ ರೆಡ್ಡಿ ಈ ಕೆಲಸವನ್ನು ನಾಗೇಂದ್ರ ಅವರಿಗೆ ಒಪ್ಪಿಸಿಬಿಟ್ಟಿದ್ರು. ಹೀಗಾಗಿ ನಾಗೇಂದ್ರ ಕಂಪ್ಲೀಟ್ ಆಗಿ ಈ ಎಲ್ಲ ರಿಸ್ಕ್ ಜಾಬ್ ವರ್ಕ್ ಅನ್ನ ಅವರೇ ಮಾಡ್ತಾ ಇದ್ರು. ಹೀಗಾಗಿ ಏನೇ ಜನಾರ್ದನ ರೆಡ್ಡಿ ಮಾಡುವಂತ ಎಲ್ಲಾ ಕೆಲಸಗಳು ಕೂಡ ನಾಗೇಂದ್ರ ಅವರು ನಂಟು ಹೊಂದಿದೆ ಅಂತ ಹೇಳಲಾಗ್ತದೆ. ಶ್ವೇತಾ, ನರಸಿಂಹಮೂರ್ತಿ, ಒಟ್ಟು ಬಳ್ಳಾರಿಯಲ್ಲಿ ಇವತ್ತು ಎಷ್ಟು ಕಡೆ ದಾಳಿ ನಡೆದಿರೋದು, ಇನ್ನೂ ಕೂಡ ಕಡತಗಳ ಪರಿಶೀಲನೆ ಮುಂದುವರೆದಿದೆಯಾ? ಹೌದು ಶ್ವೇತಾ, ಇವತ್ತು ಒಟ್ಟಾರೆ 6 ಕಡೆಗಳಲ್ಲಿ ದಾಳಿ ನಡೆದಿದೆ. ಕೆಎಂ ಪಾರ್ವತಮ್ಮ ಅಂತ ಮನೆ ಮೇಲೆ ಮತ್ತು ಏನು ನಾಗೇಂದ್ರ ಮನೆ ಮೇಲೆ, ರಾಜೇಂದ್ರ ಜೈನ್ ಏನು ಡೆಕ್ಕನ್ ಮೈನಿಂಗ್ ಕಂಪನಿ ಮಾಲೀಕರಂತ ರಾಜೇಂದ್ರ ಜೈನ್ ಅವ್ರ ಮನೆ ಮೇಲೆ, ಮತ್ತು ಕುಮಾರಸ್ವಾಮಿ ಮಿನರಲ್ಸ್ ಅಂಡ್ ಎಕ್ಸ್ಪೋರ್ಟ್, ಮತ್ತು ಇದೆಲ್ಲ ಅಲ್ಲದಂತೆ ಜಿಂದಾಲ್ ಕಂಪನಿಯ ಮೇಲೆ ಕೂಡ ದಾಳಿ ನಡೆದಿದೆ. ಶ್ವೇತಾ, ಜಿಂದಾಲ್ ಕಂಪನಿ HR ಡಿಪಾರ್ಟ್ಮೆಂಟ್ ಇರ್ತಕ್ಕಂಥ ಕೆಲ ದಾಖಲೆಗಳನ್ನು ವಶಪಡಿಸಿಕೊಳ್ಳುತ್ತೆ. ಯಾಕಂದ್ರೆ ಈ ಜಿಂದಾಲ್ ಕಂಪನಿಯು ಎಎಂಸಿ ಗಣಿ ಕಂಪನಿಯಿಂದ ಇದರಿಂದ ಇವರು ಮೆಟೀರಿಯಲ್ ತೆಗೆದುಕೊಂಡಿದ್ರು ಅಂತ ಹೇಳಲಾಗ್ತದೆ. ಈ ಹಿನ್ನೆಲೆಯಲ್ಲಿ ಯಾವ ಇಯರ್ ಎಷ್ಟು ಮೆಟೀರಿಯಲ್ ತಗೊಂಡಿದ್ರಿ, ಎಷ್ಟು ವೇಟೇಜ್ ಮೆಟೀರಿಯಲ್ ನೀವು ತಗೊಳ್ಕೊಂಡಿರ, ಈ ಹಿನ್ನೆಲೆಯಲ್ಲಿ ಇವೆಲ್ಲರ ಬಗ್ಗೆ ಮಾಹಿತಿಯನ್ನು ಪಡಿತಾ ಇದ್ದಾರೆ. ಶ್ವೇತಾ, ಥ್ಯಾಂಕ್ ಯು ನರಸಿಂಹಮೂರ್ತಿ. ಎಲ್ಲ ಮಾಹಿತಿಗಾಗಿ ಕಳೆದ ಸೆಪ್ಟೆಂಬರ್ 5ರಂದು ಸಿಬಿಐ ದಾಳಿ ಮಾಡಿ ಜನಾರ್ದನ ರೆಡ್ಡಿಯನ್ನ ಬಂಧಿಸಿತ್ತು. ಈಗ ನಿರಂತರವಾಗಿ ಜನಾರ್ದನ ರೆಡ್ಡಿ ಆಪ್ತರ ಮನೆಗಳ ಮೇಲೆ, ಕಚೇರಿಗಳ ಮೇಲೆ ಸಿಬಿಐ ದಾಳಿ ಮುಂದುವರೆಸಿದೆ. ಇವತ್ತು ಜನಾರ್ದನ ರೆಡ್ಡಿಗೆ ಆಪ್ತವಾಗಿರುವಂತಹ ಕೂಡ್ಲಿಗಿ ಶಾಸಕ ನಾಗೇಂದ್ರ ಮನೆ ಹಾಗೂ ಕಚೇರಿ ಮೇಲೆ ಕೂಡ ಸಿಬಿಐ ದಾಳಿ ಮಾಡಿದೆ. ಇನ್ನು ಚಿತ್ರದುರ್ಗ, ಧಾರವಾಡದಲ್ಲೂ ಸಿಬಿಐ ದಾಳಿ ನಡೆಸಿದೆ. 2 ಕಡೆಯೂ ಡಿಸಿಎಫ್ ಮುತ್ತಯ್ಯ ಕಚೇರಿ, ನಿವಾಸಗಳ ಮೇಲೆ ಸಿಬಿಐ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯ ನೇರಲಗುಂಟದಲ್ಲಿರುವ ಮುತ್ತಯ್ಯ ನಿವಾಸದಲ್ಲಿರುವ ದಾಖಲೆಗಳ ಪರಿಶೀಲನೆ ನಡೆಸಿದೆ. ಅಲ್ಲದೆ ಧಾರವಾಡದ ಗುಂಗರಹಟ್ಟಿಯಲ್ಲಿರುವ ಮುತ್ತಯ್ಯ ವಾಸವಿದ್ದ ಅತಿಥಿ ಗೃಹದ ಮೇಲೆ ಸಿಬಿಐ ದಾಳಿ ನಡೆಸಿದೆ. ದಾವಣಗೆರೆಯಲ್ಲಿಯೂ ಸಿಬಿಐ ದಾಳಿ ನಡೆಸಿದೆ. ಅಲ್ಲಿಯೂ ಡಿಸಿಎಫ್ ಮುತ್ತಯ್ಯ ಮನೆ ಹೊಂದಿದ್ದು ಅವರ ಮನೆ ಮೇಲೆ ದಾಳಿ ನಡೆಸಿದೆ.